ಶ್ರೀ ಸಾಯಿಬಾಬಾ ಜೀವನ ಚರಿತ್ರೆ. ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪಧ್ಯಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಭಾಗ 3, ಅಧ್ಯಾಯ 9. ಶ್ರೀ ನಾರಾಯಣ ಆಶ್ರಮ, ವಾಯಿಯ ಸನ್ಯಾಸಿ, ವಯಸ್ಸು 76. ನಾವು ಈಗ ಬಾಬಾರವರು ತಮ್ಮ ಗೂಢವಾದ ಶಕ್ತಿಯನ್ನು ತಮ್ಮ ಭಕ್ತರುಗಳಿಗೆ, ಅಂದರೆ ನಾರಾಯಣ ಆಶ್ರಮ ಮತ್ತು ಕುಶಭಾವ್ ಅವರುಗಳಿಗೆ ದಿವ್ಯಾನಂದ ಅಥವಾ ಉತ್ಪಾದನಾ ಶಕ್ತಿ ನೀಡುವುದಕ್ಕೆ ಉಪಯೋಗಿಸಿದರು ಎಂಬುದನ್ನು ನೋಡೋಣ. ನಾರಾಯಣ ಆಶ್ರಮ ಅವರ ಜೀವನವು ಬಾಬಾರವರ ಆಧ್ಯಾತ್ಮಿಕ ಪ್ರಗತಿಗೆ ಆರಿಸಿದ ರೀತಿಯ ನಿಟ್ಟಿನಲ್ಲಿ ಬಹಳ ಸ್ವಾರಸ್ಯವಾಗಿದೆ. 1910ರಲ್ಲಿ ನಾರಾಯಣ ಆಶ್ರಮ ಅವರು ತೋಸರ್ ಕಸ್ಟಮ್ಸ್ ಇಲಾಖೆಯಲ್ಲಿದ್ದರು. ಅವರು ಅಲ್ಲಿ 1926ರ ತನಕ ಇದ್ದರು. ಅನಂತರ ನಿವೃತ್ತರಾಗಿ ಪಿಂಚಣಿ ಪಡೆದರು. 1910ರಲ್ಲಿ ಅವರು ದಾಸಗಣೂರವರ ಕೀರ್ತನೆಯನ್ನು ಕೇಳುವ ಅವಕಾಶ ಒದಗಿತು. ಎಂದಿನಂತೆ ದಾಸಗಣೂರವರ ವಿಷಯವೇ ಆಗಿರಲಿ, ಕೀರ್ತನಾಕಾರರಾದ ಅವರು ಸಾಯಿಬಾಬಾ ಮಹಿಮೆಯನ್ನು ಕೊಂಡಾಡಿದ್ದರು ಮತ್ತು ಸಾಯಿಬಾಬಾರವರ ಚಿತ್ರಪಟವನ್ನು ಸಭೆಯಲ್ಲಿಟ್ಟಿರುತ್ತಿದ್ದರು. ಬಾಬಾರವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಿ ಶ್ರೀ ಆಶ್ರಮ ಕೀರ್ತನೆಯ ಕೊನೆಯಲ್ಲಿ ದಾಸಗಣೂರವರ ಹತ್ತಿರ ಹೋಗಿ ಬಾಬಾರವರು ಬದುಕಿದ್ದಾರೆಯೇ ಎನ್ನಲು ದಾಸಗಣೂರವರು ಬಾಬಾ ಶಿರಡಿಯಲ್ಲಿದ್ದಾರೆ ಎಂದರು. ಈ ವರ್ತಮಾನ ತಿಳಿದ 5 ದಿನಗಳಲ್ಲಿಯೇ ಶ್ರೀ ತೋಜರ್ ಅವರು ಶಿರಡಿಗೆ ಧಾವಿಸಿ ಬಾಬಾರವರ ಚರಣಗಳಿಗೆರಗಿದರು. ಅವರಿಗೆ ಬಾಬಾರವರ ಮೇಲೆ ಅಕ್ಕರೆ ಎಷ್ಟಿತ್ತೆಂದರೆ 6 ತಿಂಗಳಿನಲ್ಲಿ ಸುಮಾರು 9 ಸಾರಿ ಬಾಬಾರವರ ದರ್ಶನ ಪಡೆದರು. ಅನಂತರವೂ ಶಿರಡಿಗೆ ಹೋಗುತ್ತಿದ್ದರು. ಆದರೆ ಮೊದಲನೇ ದರ್ಶನ ಅವಿಸ್ಮರಣೀಯವಾಗಿತ್ತು, ನೆನಪಿಡತಕ್ಕದ್ದಾಗಿತ್ತು. ದಾಸಗಣೂರವರ ಕೀರ್ತನೆಯಿಂದ ಆದ ಪರಿಣಾಮವು ಅವರ ಆಗಿಂದಾಗ್ಯೆಯ ಭೇಟಿಯಿಂದ ಊರ್ಜಿತವಾಯಿತು. 1918ರ ತನಕ ಶ್ರೀ ತೋಜರ್ ಅವರು ಬಾಬಾರವರ ಪ್ರಭಾವಕ್ಕೆ ಒಳಗಾಗಿದ್ದರು. ಅನಂತರ ಅವರು ನಾಂದೇಡಿನ ಹತ್ತಿರ ನರ್ಮದಾ ತೀರದಲ್ಲಿರುವ ಗುರುಡೇಶ್ವರದ ವಾಸುದೇವಾನಂದ ಸರಸ್ವತಿ ಅವರ ಆಶ್ರಮಕ್ಕೆ ಹೋದರು. ಬಾಬಾ ಅವರೊಡನೆ ಆಧ್ಯಾತ್ಮಿಕ ಸಂಬಂಧ ಹೊಂದಿ 1918ರ ನಂತರ ಬಾಬಾರವರೇ ತಮ್ಮನ್ನು ವಾಸುದೇವಾನಂದ ಸರಸ್ವತಿ ಅಧೀನಕ್ಕೆ ಬಿಟ್ಟಿರುತ್ತಾರೆ ಎಂದು ತಿಳಿದರು. 1931ರಲ್ಲಿ ನಾರಾಯಣ ಆಶ್ರಮ, ಕಾಶಿಯ ವೇದಾಶ್ರಮ ಸ್ವಾಮಿಯವರ ಬಳಿಗೆ ಹೋಗಿ ಅವರಿಂದ ಸನ್ಯಾಸ ದೀಕ್ಷೆ ಪಡೆದರು. ಅವರ ಆಂತರಿಕ ಬದಲಾವಣೆಗಳು ಅಷ್ಟಾಗಿ ಹೇಳಲಾಗುವುದಿಲ್ಲ. ಆದರೆ ಸ್ವಾಮಿಯವರು ಬಾಬಾರವರ ಬಗೆಗೆ ಕೆಲವು ಸಂಗತಿಗಳನ್ನು ತಿಳಿಸಿದ್ದಾರೆ. ಅವರು ಹೀಗೆ ಹೇಳುತ್ತಾರೆ: ಶ್ರೀ ಸಾಯಿಬಾಬಾರವರು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಭಕ್ತಾದಿಗಳಲ್ಲಿ ವ್ಯವಹರಿಸುತ್ತಿದ್ದರು. ಅವರು ಪ್ರತಿಯೊಬ್ಬರಿಗೆ ಕೇಂದ್ರಬಿಂದುವಾಗಿ ಬೇರೆ ತ್ರಿಜ್ಯವನ್ನು ಇರಿಸಿದ್ದರು. ಅನೇಕ ಜನಗಳು ಬಾಬಾರವರ ಹತ್ತಿರ ಅನೇಕವಾಗಿ ಲೌಕಿಕ ವಿಚಾರಗಳಿಗೆ ಬರುತ್ತಿದ್ದು ಉದಾತ್ತವಾದ ಆಧ್ಯಾತ್ಮಿಕ ಅನುಕೂಲ ಅಲ್ಲ. ಹರಿ ಸೀತಾರಾಮ್ ದೀಕ್ಷಿತ್, ಚಂದೋರ್ಕರ್ ಮತ್ತು ದಾಬೋಲ್ಕರ್ ಅವರುಗಳು ಬಹುಶಃ ಬಾಬಾ ಅವರ ನಿಕಟವರ್ತಿಗಳಾಗಿ ಉದಾತ್ತವಾದಿ ಉಪದೇಶ ಹೊಂದಿದರು. ಯಾರಾದರೂ ಆತ್ಮನಿಷ್ಠೆಗೆ ಒಳಗಾಗಿದ್ದರೆ ಅಥವಾ ಅವರ ಹತ್ತಿರ ಬಂದಿದ್ದರೆ ಎಂಬುದೇ ಪ್ರಶ್ನೆಯಾಗಿದೆ. ಬಾಬಾರವರು ದೀಕ್ಷಿತರಿಗೆ ಏಕನಾಥ ಭಾಗವತ 2 ಗ್ರಂಥಗಳನ್ನು ಓದಿ ಹೇಳಿದರು. ಅವರು ಧಾರ್ಮಿಕ ವಲಯದಲ್ಲಿ ಆಗ ತಾನೇ ಬಂದಿದ್ದರಿಂದ ಅವರು ಮುಖ್ಯವಾಗಿ ಭಕ್ತಿಯನ್ನು ಬೆಳೆಸಿಕೊಳ್ಳಬೇಕಾಗಿತ್ತು. ಅಭಿವೃದ್ಧಿಗೆ ಅವರ ನಿಕಟ ಸಂಬಂಧ ನೇಮ ಬೇಕಿರಲಿಲ್ಲ. ನಾನು ಶಿರಡಿಯಲ್ಲಿದ್ದಾಗ ಸಾಥೇವಾಡಾದಲ್ಲಿ ಒಬ್ಬನೇ ಕುಳಿತಿರುತ್ತಿದ್ದೆ. ಮಸೀದಿಯಲ್ಲಿಲ್ಲದೆ ಸಾಥೇವಾಡಾದಲ್ಲಿ ಸಹ
ಬಾಬಾರವರ ಪ್ರಭಾವ ಇರುತ್ತಿತ್ತು. ಬಾಬಾರವರ ಉಪದೇಶ ವಿವಿಧ ರೀತಿಯಾಗಿತ್ತು. ಅವರು ಸುಮ್ಮನೆ ತಮ್ಮ ಹಸ್ತದಿಂದ ಭಕ್ತರ ತಲೆ ಸವರುತ್ತಿದ್ದರು. ಅದೇ ಒಂದು ತರಹ ಪ್ರಭಾವ ಬೀರುತ್ತಿತ್ತು. ಕೆಲವು ಸಾರಿ ಅವರು ತಮ್ಮ ಕೈಗಳನ್ನು ಅವರ ತಲೆಯ ಮೇಲೆ ಭಾರವಾಗಿ ಊರಿ ಏನೋ ಒಂದು ತರಹ ಅವರು ಹಠಾತ್ತಾದ ಪ್ರವೃತ್ತಿಯನ್ನು ಹಿಸುಕುವ ಹಾಗಿತ್ತು. ಅನೇಕ ವೇಳೆ ಅವರು ಭಕ್ತರುಗಳ ಬೆನ್ನು ತಟ್ಟಿ ಅಥವಾ ತಮ್ಮ ಹಸ್ತದಿಂದ ತಲೆ ಸವರುತ್ತಿದ್ದರು. ಪ್ರತಿಯೊಬ್ಬರಿಗೂ ಅವರದೇ ಆದ ಅನುಭವ ಇತ್ತು. ಸ್ಪರ್ಶವನ್ನು ಬಿಟ್ಟು ಅವರು ತಮ್ಮ ಭಕ್ತರ ಮೇಲೆ ಅಗೋಚರವಾಗಿ ಪ್ರಭಾವ ಬೀರುತ್ತಿದ್ದರು. ಆದ್ದರಿಂದ ಅವರಲ್ಲಿ ದೊಡ್ಡ ಬದಲಾವಣೆ ಆಗುತ್ತಿತ್ತು. ಶ್ರೀ ಟೋಜರ್ ಅವರಿಗೆ ಇದೇ ತರಹ ಅನುಭವ ಆಯಿತು. ಬಾಬಾರವರ ಕೃಪೆಯಿಂದ ಯಾವ ಮಾತನ್ನೂ ಆಡದೆ ಅಥವಾ ಅವರನ್ನು ಸ್ಪರ್ಶಿಸದೆ ಅನೇಕ ಆತ್ಮಗಳ ವ್ಯತ್ಯಾಸದ ಅರಿವನ್ನು ಮತ್ತು ಆ ವ್ಯತ್ಯಾಸಗಳು ನಿಜವಲ್ಲವೆಂದು ದೇವತ್ವವೇ ನಿಜವಾದುದು ಎಂಬುದನ್ನು ತಿಳಿಸಿದರು. ಇದು ಬಹುಶಃ 1913 ಅಥವಾ 1918ರಲ್ಲಿ ನಡೆದುದಾಗಿದೆ. ಈ ಸತ್ಯವನ್ನು ಬಾಬಾರವರು ನಾರಾಯಣ ಆಶ್ರಮ ಹತ್ತಿರ ಬಾಯಿ ಬಿಡಲಿಲ್ಲ. ಶ್ರೀ ನಾರಾಯಣರು ಈ ತಮ್ಮ ಅನುಭವವನ್ನು ದೀಕ್ಷಿತರಿಗಾಗಲಿ ದಾಬೋಲ್ಕರ್ ಅವರಿಗಾಗಲಿ ಹೇಳಲಿಲ್ಲ. ಆದರೆ ದೀಕ್ಷಿತರು ಸಾಯಿಲೀಲಾ ಮಾಸಪತ್ರಿಕೆಯಲ್ಲಿ ಭಕ್ತರ ಅನುಭವಗಳು ಎಂಬ ಶೀರ್ಷಿಕೆಯಲ್ಲಿ ಇದನ್ನು ಬರೆದಿದ್ದಾರೆ ಮತ್ತು ದಾಬೋಲ್ಕರ್ ಅವರು ಸಹ ಸಾಯಿ ಸಚ್ಚರಿತ್ರೆ ಗ್ರಂಥದಲ್ಲಿ ಇದನ್ನು ಸೇರಿಸಿದ್ದಾರೆ. ಬಾಬಾರವರು ನಾರಾಯಣ ಆಶ್ರಮ ಅವರಿಗೆ ಕೆಲವೇ ಮಾತುಗಳನ್ನು ಹೇಳಿದರು. ಅವು ನೇರವಾಗಿ ಸರಳವಾಗಿತ್ತು. ಅವರು ಅವರಿಗೆ ದೃಷ್ಟಾಂತ ರೂಪ ಕಥೆಗಳನ್ನು ಹೇಳಲಿಲ್ಲ. ಬಾಬಾರವರ ದೃಷ್ಟಾಂತ ರೂಪ ಕಥೆಗಳನ್ನು ಹೇಳುತ್ತಿದ್ದಾಗ ಅವರ ಬಳಿ ಜನಜಂಗುಳಿಯೇ ಇರುತ್ತಿತ್ತು. ಟೋಜರ್ ಅವರು ಕಂಡಂತೆ ತಮ್ಮ ಕಡೆ ಹೆಜ್ಜೆ ಹಾಕಿ ಬಂದ ಕೆಲವರನ್ನು ಸ್ವಲ್ಪ ಮೇಲಕ್ಕೆತ್ತುತ್ತಿದ್ದರು. ಹೀಗೆ ಕ್ರಮೇಣ ಅವರನ್ನು ಉನ್ನತ ಮಟ್ಟಕ್ಕೆ ಏರಿಸುತ್ತಿದ್ದರು. ಮೊದಲನೇ ಗುರು ಸಮಾಧಿಯ ನಂತರ ಇನ್ನೊಬ್ಬ ಸಂತರಲ್ಲಿಗೆ ಹೋಗುವುದು. ಇತರೆ ಸಂತರೂ ಸಹ ಬಾಬಾರವರ ಬಗ್ಗೆ ವಿಚಾರ ಮಾಡುತ್ತಿದ್ದು ಅವರನ್ನು ಸಹೋದರ ಎನ್ನುತ್ತಿದ್ದರು ಮತ್ತು ಎಲ್ಲರೂ ಒಂದೇ ಗುರುವಿಗೆ ಸೇರಿದವರು ಎನ್ನುತ್ತಿದ್ದರು ಎಂದು ಟೋಜರ್ ಗಮನಿಸಿದರು. ಹೀಗೆ ದಾಜಿ ಮಹಾರಾಜ್ ಸಂತ ಗೃಹಸ್ಥ ಬ್ರಾಹ್ಮಣ ದಿಂಗಾರ್ ಕಾಕಿಡಿ ನಾಂಡೇಡ್ನ ಹತ್ತಿರ ನೈಜಾಂ ಪ್ರಾಂತ್ಯದಲ್ಲಿ ವಾಸಿಸುತ್ತಿದ್ದರು. ಬಾಬಾರವರನ್ನು ಸಹೋದರ ಎನ್ನುತ್ತಿದ್ದರು. ಅವರು 1934ರಲ್ಲಿ ಕಾಲವಾದರು. ಅವರು ಗಾಯತ್ರಿ ಪುರಾಶ್ಚರಣವನ್ನು ಅಭ್ಯಾಸ ಮಾಡುತ್ತಿದ್ದರು. 1914ರಲ್ಲಿ ದಂಗಾರ್ ಕಾಕಿಡಿಯಲ್ಲಿ ಈ ಮಹಾರಾಜರು ನಿನ್ನ ಸಾಯಿಬಾಬಾ ಮಾರುತಿ ರೂಪದಲ್ಲಿ ಬಂದಿದ್ದರು. ಆ ಸಮಯದಲ್ಲಿ ಒಂದು ತರಹ ಗರ್ಜನೆ ಶಬ್ದ ಕೇಳಿಸಿತು ಎಂದರು. ಶ್ರೀ ಟೋಜರ್ ಮತ್ತು ಅವರ ತಂದೆ ಮಾರುತಿ ಆರಾಧಕರಾಗಿ ಅವರು 1918ರಲ್ಲಿ ವಿಲೇಪಾರ್ಲೆಯಲ್ಲಿ ಹನುಮಾನ್ ರಸ್ತೆಯಲ್ಲಿ ಮಾರುತಿ ಮಂದಿರ ಕಟ್ಟಿ ಬಾಬಾರವರನ್ನು ಹನುಮಾನ್ ಎಂದು ಜ್ಞಾಪಿಸಿಕೊಂಡು ಆ ದೇವರನ್ನು ಸಾಯಿ ಮಾರುತಿ ಎಂದು ಕರೆದರು. ಆ ದಿನವೇ ವಿಲೇಪಾರ್ಲೆಯಲ್ಲಿ ಸಾಯಿ ಹನುಮಾನ್ ದೇವಸ್ಥಾನದ ಕುಂಭಾಭಿಷೇಕವಾಯಿತು. ಬಾಬಾರವರು ಬ್ರಾಹ್ಮಣ ವಾಜೆ ಅವರನ್ನು ಕರೆದು ಸತ್ಯನಾರಾಯಣ ಪೂಜೆ ಮಾಡು ಎಂದು 25 ರೂಪಾಯಿ ಕೊಟ್ಟರು. ಇವುಗಳು ಇವೆರಡನ್ನು ಕಾರಣ ಪರಿಣಾಮ ಎಂದು ತಿಳಿದರು. ಸಾಯಿಬಾಬಾರವರು ಸನ್ಯಾಸ ಅಗತ್ಯ ಎಂದು ಹೇಳಲಿಲ್ಲ ಎಂದಿದ್ದಾರೆ ನಾರಾಯಣ ಆಶ್ರಮ. ಆದರೆ ನನಗೆ ಸನ್ಯಾಸಿ ಆಗಬೇಕೆನ್ನಿಸಿತ್ತು, ಆದೆ ಎಂದಿದ್ದಾರೆ. ಶ್ರೀ ನಾರಾಯಣ ಆಶ್ರಮ ಗುರು ಹೇಳುತ್ತಾರೆ, ಗುರು ಸ್ವಾನುಭವ ಪಡೆಯಲು ನಿಮಿತ್ತಕಾರಕ. ಅವರು ಮೊದಲು ನಿಮಗೆ ಪ್ರಚೋದಿಸುತ್ತಾರೆ, ಅನಂತರ ನೀವೇ ಶ್ರಮಪಟ್ಟು ಉನ್ನತ ಶಿಖರ ಏರಬೇಕು. ಸಾಯಿಬಾಬಾರವರು ನನ್ನ ಆಧ್ಯಾತ್ಮಿಕ ಅಭಿವೃದ್ಧಿಗೆ
ಬಹಳ ಮಟ್ಟಿಗೆ ಅಂತಹ ಮಾಧ್ಯಮ. ಆದರೂ ಅವರು ಮೊದಲು ಬಾಬಾರವರ ಬಳಿಗೆ ಹೋದಾಗ ವಿನಾಯಕ್ ಭಟ್ ಶಿಂಧೆ ಎಂಬುವರು 1906ರಲ್ಲಿ ಅವರನ್ನು ಭೇಟಿ ಮಾಡಿ ನನಗೆ ಯೋಗ ವಾಸಿಷ್ಠ ಓದಲು ಹೇಳಿದರು. ಆಗ ಅವರು ಮಾಧ್ಯಮವಾಗಿ ಗುರುವಾದರು. ಹೀಗೆ ಟೋಜರ್ ಅವರಿಗೆ ಅನೇಕ ಮೆಟ್ಟಿಲುಗಳು ಸಿಕ್ಕಿ ಸಾಯಿಬಾಬಾ ಅವರು ನಮ್ಮಲ್ಲಿ ವ್ಯತ್ಯಾಸವೇ ಇಲ್ಲ ಎಂದು ಅವರು ಮನಗಾಣುವಂತೆ ಮಾಡಿ ಅವರಿಗೆ ಮಸೀದಿಯಲ್ಲಾಗಲಿ ಅಥವಾ ಸಾಥೇವಾಡದಲ್ಲಿ ಇದ್ದಾಗಲಿ ಪರಮಾನಂದವನ್ನು ಕರುಣಿಸಿದರು. ಈ ರೀತಿಯ ಅಂತರ್ಮುಖವಾದ ಪರಮಾನಂದವನ್ನು ಬಹಳ ಕಾಲ ಅನೇಕ ದಿನಗಳು ಪ್ರದಾನ ಮಾಡಿದ ಬಾಬಾರವರೇ ಸ್ವತಃ ಪರಮಾನಂದ ಭರಿತರಾಗಿದ್ದರು. ಈ ಉದ್ದೇಶದಿಂದಲೇ ನಮಗೆ ನಾರಾಯಣ ಆಶ್ರಮ ಅವರ ಅನುಭವ ಗಣನೀಯವಾಗಿದೆ. ಅಂದರೆ ಅವರು ನಮಗೆ ಬಾಬಾರವರು ಸಚ್ಚಿದಾನಂದ ಎಂದು ತೋರಿಸಿದ್ದಾರೆ. ಶ್ರೀ ನಾರಾಯಣ ಆಶ್ರಮ ಪತ್ನಿ ಮತ್ತು ಮಾತೆಯವರೊಡನೆ ಒಂದೇ ಮನೆಯಲ್ಲಿ ವಾಸವಾಗಿದ್ದು ಅವರು ಸನ್ಯಾಸದ ನಿಯಮ ಪಾಲಿಸುತ್ತಿದ್ದರು ಮತ್ತು ಪಾರಮಾರ್ಥದ ಕಡೆಗೆ ಗಮನವಿಟ್ಟು ಸಾಯಿ ಭಜನಾ ಕೂಟದಲ್ಲಿ ಭಾಗವಹಿಸಿ ತಮ್ಮ ಕೋಮಲ ಕಂಠದಿಂದ ಸಾಯಿ ಕೀರ್ತನೆಗಳನ್ನು ಹೇಳುತ್ತಿದ್ದರು. 1952ರಲ್ಲಿ ಅಖಿಲ ಭಾರತ ಸಾಯಿ ಭಕ್ತರ ಸಮ್ಮೇಳನದಲ್ಲಿಯೂ ಸಾಯಿ ಕೀರ್ತನೆಗಳನ್ನು ಹಾಡಿದರು. ಇಲ್ಲಿಗೆ ಭಾಗ 3ರ 9ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ.